10ನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದೆ. ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ದೆಹಲಿಯ ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ಮಾಡಲಿದ್ದಾರೆ. ಇದರ ನಂತರ ನಮ್ಮ ಗೌರವಾನ್ವಿತ ಸೈನಿಕರಿಂದ ಮಿಲಿಟರಿ ಪರೇಡ್ ನಡೆಯಲಿದೆ. ಇದು ಇಡೀ ದೇಶದಲ್ಲಿ ಪ್ರಸಾರವಾದ ಮತ್ತು ಲಕ್ಷಾಂತರ ಭಾರತೀಯ ನಾಗರಿಕರಿಂದ ವೀಕ್ಷಿಸಲ್ಪಟ್ಟ ಒಂದು ಆಕರ್ಷಕ ಘಟನೆಯಾಗಿದೆ. ನಾನು ಸ್ವತಂತ್ರ ಭಾರತದಲ್ಲಿ ಜನಿಸಿದ್ದು ನನ್ನ ಹೆಮ್ಮೆ. ಭಾರತೀಯನಾದ ನಾನು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಗುರುತಿಸಲು ಬಯಸುತ್ತೇನೆ. ಲೋಕಮಾನ್ಯ ತಿಲಕ್, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಭಗತ್ ಸಿಂಗ್, ಮಂಗಲ್ ಪಾಂಡೆ, ಸುಖದೇವ್ ಮತ್ತು ಇನ್ನೂ ಅನೇಕರು ಸ್ವಾತಂತ್ರ್ಯ ಭಾರತದ ಕನಸು ಕಂಡರು ಮತ್ತು ತಮ್ಮ ಕೊನೆಯ ಉಸಿರು ಇರುವವರೆಗೂ ಅದಕ್ಕಾಗಿ ಹೋರಾಡಿದರು. ಜನವರಿ 26, 1950ರಂದು ಸಂವಿಧಾನವು ಕಾರ್ಯರೂಪಕ್ಕೆ ಬಂದ ನಂತರ ಭಾರತವು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಯಿತು. ಪ್ರತಿಯೊಬ್ಬ ನಾಗರಿಕನಿಗೂ ಹಕ್ಕು ಮತ್ತು ಜವಾಬ್ದಾರಿಗಳನ್ನು ನೀಡಲಾಗಿದೆ. ಉದಾಹರಣೆಗೆ, ಸ್ವಾತಂತ್ರ್ಯದ ನಂತರ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಮತದಾನದ ಹಕ್ಕನ್ನು ತಕ್ಷಣವೇ ನೀಡಲಾಯಿತು. ಆದರೆ ಅಮೆರಿಕವು ತನ್ನ ನಾಗರಿಕ ಅದನ್ನು ನೀಡಲು 150 ವರ್ಷಗಳನ್ನು ತೆಗೆದುಕೊಂಡಿತು. ನಮ್ಮ ರಾಷ್ಟ್ರವು ನಮ್ಮ ತಾಯ್ನಾಡು ಮತ್ತು ಅದರಿಂದ ನಾವು ಪಡೆದ ಎಲ್ಲದಕ್ಕೂ ನಾವು ಯಾವಾಗಲೂ ಕೃತಜ್ಞರಾಗಿರಬೇಕು ಎಂದು ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್.